ಈ ಸಂಬಳದಾರರಿಗೆ ಬಹಳ ಮುಖ್ಯವಾಗಿ ಸಿಪ್ ಅನ್ನೋದು ತುಂಬಾ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಗಳನ್ನು ಶುರು ಮಾಡಿದಾಗ ಸಿಪ್ ಅನ್ನೋದು ನಿಮಗೆ ಸ್ವಲ್ಪವಾಗಿ ನಿಮಗೆ ಕಲಿಸ್ಕೊಡ್ತಾ ಹೋಗುತ್ತೆ ಮತ್ತು ನಿಮಗೊಂದು ಐಡಿಯಾ ಕೊಡ್ತಾ ಹೋಗುತ್ತೆ. ಯಾವ ರೀತಿ ಹೂಡಿಕೆಗಳನ್ನು ಮಾಡಬೇಕು, ಯಾವ ರೀತಿ ಅದು ರಿಟರ್ನ್ಸ್ ಬರ್ತಾ ಹೋಗುತ್ತೆ, ಅದರ ಮೇಲೆ ಯಾವ ರೀತಿ ತೆರಿಗೆ ನಿಯಮಗಳಿರ್ತದೆ, ಯಾವ ಹೂಡಿಕೆಗಳನ್ನು ನಾವು ಲಾಂಗ್ ಟರ್ಮ್ ಮಾಡ್ಬೋದು ಅಥವಾ ಶಾರ್ಟ್ ಟರ್ಮ್ ಮಾಡ್ಬೋದು, ಇವೆಲ್ಲವನ್ನು ಕೂಡ ನೀವು ಸ್ವಲ್ಪವಾಗಿ ಏನಂತಂದ್ರೆ ಹನಿ ಹನಿಗೂಡಿದ್ರೆ ಹಳ್ಳ ಅಂತಾರಲ್ಲ, ಆ ರೀತಿ ನೀವು ಸಿಪ್ ಮುಖಾಂತರ ಸ್ವಲ್ಪ ಶುರು ಮಾಡಿದಾಗ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಹೆಚ್ಚು ಹಣ ಬಂದಾಗ ಅಥವಾ ಹೆಚ್ಚು ಹೂಡಿಕೆಗಳನ್ನು ಮಾಡುವಂಥ ಅವಕಾಶ ಇದ್ದಾಗ ನಿಮಗೆ ಯಾವ ರೀತಿಯ ಒಂದು ನಾಲೆಡ್ಜ್ ಬೇಕು ಅದೆಲ್ಲ ಇದರ ಮೂಲಕ ಸಿಗ್ತಾ ಹೋಗುತ್ತೆ. ಈ ಹಿಂದೆ ಹಳೆ ತೆರಿಗೆ ಪದ್ಧತಿ ಇದ್ದಾಗ ಇನ್ಶೂರೆನ್ಸ್ ನಾವು ಮಾಡಿದಾಗ ಅದಕ್ಕೆ ಒಂದು ತೆರಿಗೆ ವಿನಾಯಿತಿ ಇತ್ತು. ಹಾಗಾಗಿ ಬಹಳಷ್ಟು ಜನ ಆ ಇನ್ಶೂರೆನ್ಸ್ ಅಗತ್ಯ ಇದೆಯೋ ಇಲ್ವಾ ಅದರಿಂದ ಪ್ರಯೋಜನ ತಿಳಿದೇನೆ ಅವರು ಇನ್ಶೂರೆನ್ಸ್ನ ತೆಗೆದುಕೊಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ಯೂರ್ಲಿ ಅದು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಅದನ್ನು ನಾವು ಮಾಡಬೇಕಾಗುತ್ತೆ. ಇನ್ಶೂರೆನ್ಸಲ್ಲಿ ನಾವು 3 ರೀತಿಯ ಇನ್ಶೂರೆನ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಮೆಡಿಕಲ್ ಇನ್ಶೂರೆನ್ಸ್ ಅಂತಂದರೆ ನಿಮಗೇನಾದರೂ ಅನಾರೋಗ್ಯ ಆದರೆ ಆಸ್ಪತ್ರೆ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದಕ್ಕೆ ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್. ಇದನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ನೆಸೆಸಿಟಿ ಅಂತ ಹೇಳ್ತೀವಿ, ಅಂದರೆ ಪ್ರತಿಯೊಬ್ಬರು ಇದನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ವಿದೇಶದಲ್ಲಿ ಏನಪ್ಪ ಅಂತಂದರೆ 100ಕ್ಕೆ 100 ಜನ ಇದನ್ನು ತೆಗೆದುಕೊಳ್ತಾರೆ. ನಮ್ಮ ದೇಶದಲ್ಲಿ ಇದು ಒಂದು 30ರಿಂದ 40% ಜನ ಇದೆ. ಅಂದರೆ ಇನ್ನೂ ನಮ್ಮ ಜನಕ್ಕೆ ಆ ಒಂದು ಈ ಮೆಡಿಕಲ್ ಇನ್ಶೂರೆನ್ಸ್ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ಅಥವಾ ಇಷ್ಟೊಂದು ನಾಲೆಡ್ಜ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಎರಡನೇ ಇನ್ಶೂರೆನ್ಸ್ ಏನಪ್ಪಾ ಅಂತಂದ್ರೆ ಟರ್ಮ್ ಪಾಲಿಸಿ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಯಾವುದೇ ಒಂದು ವ್ಯಕ್ತಿ ಅವರು ಇರುವಾಗ ಏನಪ್ಪಾ ಅಂತಂದ್ರೆ ಅವರ ಕುಟುಂಬಕ್ಕೆ ಎಲ್ಲ ರೀತಿಯ ಒಂದು ಸಪೋರ್ಟ್ ಇರುತ್ತೆ. ಆದರೆ ಆ ವ್ಯಕ್ತಿ ಇಲ್ಲ ಅಂತಂದಾಗ ಏನಾಗತ್ತಪ್ಪ ಅಂತಂದ್ರೆ ಆ ಇಡೀ ಕುಟುಂಬದ ವ್ಯವಸ್ಥೆ ಬಹಳ ಸಮಸ್ಯೆ ಆಗುತ್ತೆ, ಅದನ್ನು ಊಹಿಸೋದಕ್ಕೆ ಅಸಾಧ್ಯ. ಹಾಗಾಗಿ ಆ ವ್ಯಕ್ತಿಯ ಒಂದು ಜವಾಬ್ದಾರಿ ಏನಾಗುತ್ತಪ್ಪ ಅಂತಂದ್ರೆ ಆ ವ್ಯಕ್ತಿ ಇಲ್ಲದೆ ಇದ್ದಾಗಲೂ ಕೂಡ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋದಕ್ಕೋಸ್ಕರ ಈ ಟರ್ಮ್ ಪ್ಲಾನ್ ಅಂತ ಹೇಳ್ತೀವಿ. ಈ ಟರ್ಮ್ ಪ್ಲಾನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿ ದುಡ್ಡು ಕೊಡ್ತಾ ಹೋಗ್ತಾರೆ. ಒಂದು ನಿರ್ದಿಷ್ಟ ಅವಧಿ ಅಥವಾ ಅವಧಿಗೆ ಮುಂಚೆಯೇ ಆ ವ್ಯಕ್ತಿಗೆ ಏನಾದರೂ ಆಗಿ ಅವರು ತೀರ್ಕೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ ಒಂದು ಲಂಪ್ಸಮ್ ಅಮೌಂಟು ಫ್ಯಾಮಿಲಿಗೆ ಬರ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಕುಟುಂಬ ಒಂದು 2-3 ವರ್ಷಗಳಷ್ಟು ಅವರಿಗೆ ತೊಂದರೆ ಆಗೋದಿಲ್ಲ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅವರೊಂದು ಸೆಟ್ಲ್ ಆಗಿ ಮತ್ತೆ ಫ್ಯೂಚರ್ನ ಅವ್ರನ್ನ ನೋಡ್ಕೋತಾ ಹೋಗ್ತಾರೆ. ಈ ಟರ್ಮ್ ಪ್ಲಾನ್ ಅಲ್ಲಿ ಎಷ್ಟಿರಬೇಕು ಹಾಗಾದ್ರೆ ಅಂತಂದ್ರೆ ಸುಮಾರು 3ರಿಂದ ಆ ವ್ಯಕ್ತಿ ಎಷ್ಟು ಒಂದು ವಾರ್ಷಿಕ ಆದಾಯ ಇರುತ್ತೆ ಅದು 3ರಿಂದ 5 ವರ್ಷಗಳ ಕಾಲ ಮೊತ್ತವನ್ನ ನೀವು ಟರ್ಮ್ ಪ್ಲಾನ್ ಮಾಡಬೇಕು ಅಂತ. ಇನ್ನು 3ನೇದೇನಪ್ಪಾ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾ ಹೋಗ್ತೀವಿ. ಅಂತಂದ್ರೆ ನನ್ನ ಹತ್ರ ಹಣ ಇದೆ, ಇನ್ಶೂರೆನ್ಸ್ ಅಲ್ಲಿ ಆಗ್ತಾ ಹೋಗ್ತೀನಿ. ಇನ್ಶೂರೆನ್ಸ್ ಅಲ್ಲಿ ಆಗ್ತಾ ಹೋದಾಗ ಅವರು ನನಗೆ ಏನಪ್ಪಾ ಅಂತಂದ್ರೆ ನಿರ್ದಿಷ್ಟ ಅವಧಿ ನಂತರ ಸ್ವಲ್ಪ ಹಣನೂ ವಾಪಸ್ ಕೊಡ್ತಾರೆ, ಅಥವಾ ಮೆಚುರಿಟಿ ವ್ಯಾಲ್ಯೂನಲ್ಲಿ ಹ್ಯೂಜ್ ಅಮೌಂಟ್ ಬರ್ತಾ ಇದೆ, ಆ ಮೆಚುರಿಟಿ ವ್ಯಾಲ್ಯೂಗೆ ಟ್ಯಾಕ್ಸ್ ಇಲ್ಲ, ಹಾಗಾಗಿ ನಾನು ಟ್ಯಾಕ್ಸ್ ಉಳಿಸ್ತೀನಿ ಅನ್ನೋ ಹಿನ್ನೆಲೆಯಲ್ಲಿ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅಂತ ಹೇಳ್ತಾ ಹೋಗ್ತೀನಿ.